ತಿಳಿಸುವುದು ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು. ಬದ್ಧವಿರುವುದು ಇದಕ್ಕೆ ಮುಕ್ತ ಜ್ಞಾನವಾಣಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ಸಂಪಾದಕೀಯ ಬರಹಗಳ ಬಗ್ಗೆ ತಿಳಿದುಕೊಳ್ಳೋಣ. ದಿನಪತ್ರಿಕೆಗಳು ಸುದ್ದಿ ಮತ್ತು ಅಭಿಪ್ರಾಯಗಳೆರಡನ್ನೂ ಪ್ರಕಟಿಸುತ್ತವೆ. ಸುದ್ದಿ ಅಚ್ಚು ಮಾಡುವುದರಿಂದಲೇ ದಿನಪತ್ರಿಕೆಗಳು ಉಳಿಯಲು ಬೆಳೆಯಲು ಸಾಧ್ಯ. ಓದುಗರಿಗೆ ಶಿಕ್ಷಣ ನೀಡುವುದು ಮತ್ತು ಜ್ಞಾನಾಭಿವೃದ್ಧಿಯೆಡೆಗೆ ಒಯ್ಯುವುದು ವೃತ್ತಪತ್ರಿಕೆಗಳ ನಿರೀಕ್ಷಿತ ಕಾರ್ಯಗಳು. ಅವು ಸುದ್ದಿ ವಿಶ್ಲೇಷಣೆ, ವಿವಾದ, ಘಟನೆಗಳ ವ್ಯಾಖ್ಯಾನ ಮತ್ತು ಅವುಗಳ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನು ಒದಗಿಸುತ್ತವೆ. ಸಾಮಾನ್ಯವಾಗಿ ಎಲ್ಲ ವೃತ್ತಪತ್ರಿಕೆಗಳು ಸಂಪಾದಕೀಯ ಪುಟವನ್ನು ಒಳಗೊಂಡಿರುತ್ತವೆ. ಸಂಪಾದಕೀಯ ಪುಟ ಗಂಭೀರವಾದ ವಿಷಯಗಳನ್ನು, ಲೇಖನಗಳನ್ನು, ಘಟನೆಯ ಹಿನ್ನೆಲೆಗಳನ್ನು, ವ್ಯಾಖ್ಯಾನವನ್ನು, ಸುದ್ದಿಪತ್ರಗಳನ್ನು ಮತ್ತು ಓದುಗರ ಪತ್ರಗಳನ್ನು ಸಂಪಾದಕೀಯ ಪುಟದಲ್ಲಿ ಪ್ರಕಟಿಸುತ್ತವೆ. ಸಂಪಾದಕೀಯ ಪುಟದ ಗಂಭೀರತೆಯನ್ನು ನೀಗಿಸಲು ವೃತ್ತಪತ್ರಿಕೆಗಳು ನಡುಬರಹಗಳು ಅಂದರೆ ಮಿಡಲ್ ಕಾಲಂಗಳನ್ನು ಸಹ ಅಚ್ಚು ಮಾಡುತ್ತವೆ. ಇವು ಸಂಪಾದಕೀಯ ಪುಟದ ಇತರ ವಿಷಯಗಳಷ್ಟು ಗಂಭೀರವಾಗಿರುವುದಿಲ್ಲ. ಕೆಲವು ಪತ್ರಿಕೆಗಳು ಅತಿಥಿ ಬರಹಗಾರರ ಅಂಕಣಗಳನ್ನು ಅಥವಾ ಸಂದರ್ಶನ ಲೇಖನಗಳನ್ನು ಇಲ್ಲವೇ ಧಾರ್ಮಿಕ ಪ್ರವಚನಗಳನ್ನು ಪ್ರಕಟಿಸುತ್ತವೆ. ಜಾಹೀರಾತುಗಳಿಂದ ಮುಕ್ತವಾದ ಸಂಪಾದಕೀಯ ಪುಟದ ಮೇಲೆ ವ್ಯಾವಹಾರಿಕ ಪ್ರಭಾವಗಳು ಇರುವುದಿಲ್ಲ. ಸುದ್ದಿಪುಟಗಳು ಕೊನೆ ಗಳಿಗೆಯಲ್ಲಿ ಒಳಬಂದ ಸುದ್ದಿಗಳನ್ನು ಸಹ ನೀಡಬೇಕಾಗುತ್ತದೆ. ಆದರೆ ಸಂಪಾದಕೀಯ ಪುಟಗಳು ಇದರಿಂದ ಹೊರತು. ಸಾಮಾನ್ಯವಾಗಿ ಸಂಪಾದಕೀಯ ಪುಟ ಮುಂಚಿತವಾಗಿಯೇ ಯೋಜಿತಗೊಳ್ಳುತ್ತದೆ. ಪುಟಗಳನ್ನು ಮೊದಲೇ ವಿನ್ಯಾಸಗೊಳಿಸಿ ಪತ್ರಿಕೆಯ ಸಂಪಾದಕೀಯ ನೀತಿ ಮತ್ತು ಧೋರಣೆಗಳಿಗೆ ಅನುಗುಣವಾಗಿ ರೂಪಿಸಲಾಗುತ್ತದೆ. ಮೂಲಭೂತವಾಗಿ ಸಂಪಾದಕೀಯ ಪುಟದ ಎಲ್ಲಾ ವಿಷಯಗಳು ವ್ಯಕ್ತಿಗಳ ವೈಯಕ್ತಿಕ ಅಥವಾ ಸಾಮಾಜಿಕ ಇಲ್ಲವೇ ಪತ್ರಿಕೆಯ ಅಭಿಪ್ರಾಯಗಳಾಗಿರುತ್ತವೆ. ಸಂಪಾದಕೀಯ ಲೇಖನ ಒಂದು ಅಭಿಪ್ರಾಯದ ತುಣುಕು. ಸಾರ್ವಜನಿಕರು ಸುದ್ದಿಯನ್ನು ಓದುತ್ತಾರೆ, ಆದರೆ ಸುದ್ದಿಯೊಂದರ ಬಗ್ಗೆ ಅಭಿಪ್ರಾಯವನ್ನ, ವ್ಯಾಖ್ಯಾನವನ್ನ ಅಥವಾ ನಿರ್ದೇಶನವನ್ನ ಒಳಗೊಂಡಿರುವುದಿಲ್ಲ. ಸುದ್ದಿ ಅಂಕಣಗಳಿಗೆ ವಸ್ತುನಿಷ್ಠೆ ಒಂದು ಪರಮ ಪೂಜ್ಯ ವಿಚಾರ. ಆದರೆ ಓದುಗರು ಬರೀ ಸುದ್ದಿ ವರದಿಗಳಿಂದ ತೃಪ್ತಿಪಟ್ಟುಕೊಳ್ಳಲು ಸಾಧ್ಯವಿಲ್ಲ. ಸುದ್ದಿ ವಿಶ್ಲೇಷಣೆ, ಬೆಳವಣಿಗೆಯ ಬಗ್ಗೆ ಅಭಿಪ್ರಾಯ, ಘಟನಾವಳಿಯ ವ್ಯಾಖ್ಯಾನ ಓದುಗರಿಗೆ ಅತ್ಯವಶ್ಯಕ. ಆದ್ದರಿಂದ ಸಂಪಾದಕೀಯಗಳು ಓದುಗರ ಈ ತೃಷೆಯನ್ನ ಪರಿಹರಿಸುತ್ತವೆ. ಆಯ್ಕೆಯಾದ ವಿಷಯದ ಮೇಲೆ ಟೀಕೆ ಟಿಪ್ಪಣಿಗಳನ್ನು ಓದುಗರು ಅರ್ಥ ಮಾಡಿಕೊಂಡು ತಮ್ಮ ಅಭಿಪ್ರಾಯ ಮತ್ತು ನಿಲುವುಗಳನ್ನು ಬದಲಿಸಿಕೊಳ್ಳುವುದು ಸಾಧ್ಯ. ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಕಲ್ಯಾಣವೇ ಪ್ರತಿಯೊಂದು ಸರ್ಕಾರದ ಮತ್ತು ಸಾರ್ವಜನಿಕ ಸಂಸ್ಥೆಗಳ ಉದ್ದೇಶ. ಸರ್ಕಾರದ ರೀತಿ ನೀತಿಗಳು, ಕಾರ್ಯಕ್ರಮಗಳು ಸಾರ್ವಜನಿಕರ ಜೀವನದ ಸುಧಾರಣೆಗಾಗಿ ರೂಪಿತಗೊಂಡಂತಹವು. ಹಾಗಾಗಿ ಜನರು ತಮ್ಮ ಮೇಲೆ ಪರಿಣಾಮ ಬೀರುವ ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಲು ಕಾತುರರಾಗಿರುತ್ತಾರೆ. ಸಂಪಾದಕೀಯಗಳು ಅಂತಹ ಕಾರ್ಯಕ್ರಮಗಳ ಕುರಿತು ಬರೆದಾಗ ಕಾರ್ಯಕ್ರಮಗಳು ಜೀವನ ಸುಧಾರಣೆಗೆ ಸಹಕಾರಿಯೋ ಅಥವಾ ವಿಘ್ನವೋ ಎಂಬುದನ್ನು ತಿಳಿಯಲು ಸಹಾಯ ಮಾಡುತ್ತವೆ. ವ್ಯಕ್ತಿಯ ಅಥವಾ ಘಟನೆಯ ಹಿನ್ನೆಲೆಯ ತಿಳುವಳಿಕೆ ಇಲ್ಲದ ವಿವಾದಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲು ಓದುಗರಿಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸಾರ್ವಜನಿಕ ಅಭಿಪ್ರಾಯ ರೂಪಿಸಲು ಮತ್ತು ತೀರ್ಮಾನ ತೆಗೆದುಕೊಳ್ಳಲು ವೃತ್ತಪತ್ರಿಕೆಗಳಿಂದ ಈ ಅಭಯಹಸ್ತ ನಿರೀಕ್ಷಿಸುತ್ತಾರೆ. ಸಂಪಾದಕೀಯಗಳು ಅಂತಿಮ ಹಾಗೂ ದೃಢ ತೀರ್ಮಾನವನ್ನು ತೆಗೆದುಕೊಳ್ಳಲು ಜನರಿಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡುತ್ತವೆ. ಪ್ರತಿಯೊಂದು ಪತ್ರಿಕೆಯು ತನ್ನದೇ ಆದ ಸಂಪಾದಕೀಯ ನೀತಿಯನ್ನು ಹೊಂದಿರುತ್ತದೆ. ಈ ಸಂಪಾದಕೀಯ ನೀತಿ ವಿವಿಧ ಸಾಮಾಜಿಕ ಮತ್ತು ಸಾರ್ವತ್ರಿಕ ವಿವಾದಗಳು ಮತ್ತು ಘಟನೆಗಳ ಬಗ್ಗೆ ಪತ್ರಿಕೆ ವ್ಯಕ್ತಪಡಿಸುವ ಧೋರಣೆಗಳನ್ನು ಪ್ರತಿಬಿಂಬಿಸುತ್ತವೆ. ಸಂಪಾದಕ ಮತ್ತು ಆತನ ಸಂಪಾದಕೀಯ ತಂಡದ ವಿಶೇಷಾಧಿಕಾರವೇ ಸಂಪಾದಕೀಯ ನೀತಿ ಧೋರಣೆಗಳನ್ನು ನಿರ್ಧರಿಸುವುದು. ಆದರೆ ಇಂದಿನ ಸನ್ನಿವೇಶಗಳಲ್ಲಿ ನಿರ್ವಹಣಾ ಸಂಪಾದಕ ಪತ್ರಿಕೆಗಳ ಧೋರಣೆ ನೀತಿಯನ್ನ ನಿರ್ಧರಿಸುತ್ತಾನೆ. ಪತ್ರಿಕೆಯಲ್ಲಿ ಪ್ರಕಟಗೊಳ್ಳುವ ಮತ್ತು ಆಯ್ಕೆಯಾಗುವ ಸುದ್ದಿ ವಿಷಯಗಳು ಸಂಪಾದಕೀಯ ನೀತಿಯ ಚೌಕಟ್ಟಿನಲ್ಲೇ ನಿರ್ಧರಿಸಲ್ಪಡುತ್ತವೆ. ಯಾವ ಸುದ್ದಿ ಯಾವ ಸ್ಥಳದಲ್ಲಿ ಅಚ್ಚಾಗಬೇಕು, ಯಾವ ರೀತಿ ಅಚ್ಚಾಗಬೇಕು ಎಂಬುದನ್ನು ಸಂಪಾದಕೀಯ ನೀತಿಯೇ ಆಯೋಜಿಸುತ್ತದೆ. ಕೆಲವೊಮ್ಮೆ ಸಂಪಾದಕೀಯಗಳು ಪತ್ರಿಕಾ ನೀತಿಗೆ ಹೊಂದಿಕೊಳ್ಳದೆ ಅಭಿಪ್ರಾಯಗಳನ್ನು ಅಭಿವ್ಯಕ್ತಗೊಳಿಸಬಹುದು. ಏನೇ ಆಗಲಿ, ಸುದ್ದಿಗಳ ಆಯ್ಕೆ, ಅದಕ್ಕೆ ಕೊಡಬೇಕಾದ ಸ್ವರೂಪ ರಚನೆ ಮತ್ತು ಯಾವ ಸ್ಥಳದಲ್ಲಿ ಅಚ್ಚು ಮಾಡಬೇಕು, ಜಾಹೀರಾತುಗಳ ಪ್ರಕಟಣೆಯ ಜವಾಬ್ದಾರಿ ಹಾಗೂ ಯಾವ ವಿಷಯಗಳ ವಿವಾದಗಳ ಬಗ್ಗೆ ಸಂಪಾದಕೀಯ ಲೇಖನ ಪ್ರಕಟಣೆ ಇದನ್ನು ನಿರ್ಧರಿಸುವುದು ಪತ್ರಿಕಾ ನೀತಿ ಧೋರಣೆಗೆ ಅನುಗುಣವಾಗಿ ಮಾತ್ರ. ಸಂಪಾದಕೀಯ ಪುಟದ ವಸ್ತು ವಿಷಯಗಳು ಒಂದು ಪತ್ರಿಕೆಯ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತವೆ. ಮೊದಲೇ ತೀರ್ಮಾನಿಸಿದಂತೆ ಕಾಯಂ ಅಂಕಣಗಳು ಮತ್ತು ವಿಷಯಗಳು ಮುದ್ರಿತವಾಗುತ್ತವೆ. ಸಂಪಾದಕೀಯ ಪುಟ ಪತ್ರಿಕೆಯ ಎಡ ಅಥವಾ ಬಲಪುಟವಾಗಿರಬಹುದು. ಈ ವಿಷಯದಲ್ಲಿ ಪತ್ರಿಕೆಯ ತೀರ್ಮಾನವೇ ಅಂತಿಮ. ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಸಂಪಾದಕೀಯಗಳಿಗಾಗಿ ಎಡಪುಟಗಳನ್ನು ಮೀಸಲಿಟ್ಟಿವೆ.
ದಿ ಹಿಂದೂಸ್ತಾನ್ ಟೈಮ್ಸ್ ಮತ್ತು ದಿ ಪಯನಿಯರ್ ಪತ್ರಿಕೆಗಳು ಬಲಪುಟವನ್ನ ಮೀಸಲಿಡುತ್ತವೆ. ಸಂಪಾದಕೀಯಗಳು ಸಾಮಾನ್ಯವಾಗಿ ಅಂಕಣಗಳಿಗಿಂತ ದೊಡ್ಡದಾಗಿರುತ್ತವೆ. ಜೊತೆಗೆ ಸುದ್ದಿ ಒಡಲಿಗಿಂತ ದೊಡ್ಡ ಅಚ್ಚುಮೊಳೆಗಳಿಂದ ಜೋಡಿಸಲ್ಪಡುತ್ತವೆ. ಎಡಬದಿಯ ಅಂಕಣಗಳಲ್ಲಿ ಸಂಪಾದಕೀಯ ಲೇಖನಗಳನ್ನು ಅಚ್ಚು ಮಾಡುವುದು ಸರ್ವೇ ಸಾಮಾನ್ಯ. ಅಚ್ಚಾಗುವ ಸಂಪಾದಕೀಯಗಳ ಸಂಖ್ಯೆ ಅಗತ್ಯಕ್ಕೆ ತಕ್ಕಂತೆ 2 ಅಥವಾ 3 ಆಗಿರಬಹುದು. 3ನೇ ಸಂಪಾದಕೀಯ ಕೆಲವು ಪತ್ರಿಕೆಗಳಲ್ಲಿ ಸಾಮಾನ್ಯವಾಗಿ ಹಾಸ್ಯ ಸಂಪಾದಕೀಯ ಲೇಖನವಾಗಿರುತ್ತದೆ. ಪ್ರತಿನಿತ್ಯ ನಡೆಯುವ ಪತ್ರಿಕೆಯ ಸಂಪಾದಕೀಯ ಸಭೆಯಲ್ಲಿ ಸಂಪಾದಕೀಯ ಬರೆಯಬೇಕಾದ ವಿಷಯಗಳನ್ನು ಆಯ್ಕೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಈ ಸಂಪಾದಕೀಯ ಸಭೆಯನ್ನ ಪತ್ರಿಕಾ ಕಚೇರಿಯ ಹಿರಿಯ ಪತ್ರಕರ್ತರು, ಸುದ್ದಿ ವಿಭಾಗದ ಬೇರೆ ಬೇರೆ ಸಂಪಾದಕರುಗಳು ಸಭೆ ಸೇರಿ ಆಯ್ಕೆಯಾದ ವಿಷಯಗಳನ್ನು ಕೂಲಂಕುಷವಾಗಿ ಚರ್ಚಿಸಿ ಒಮ್ಮತದ ಅಭಿಪ್ರಾಯಕ್ಕೆ ಬಂದ ಮೇಲೆಯೇ ಈ ಸಂಪಾದಕೀಯ ಲೇಖನಗಳನ್ನು ಬರೆಯಲಾಗುತ್ತದೆ. ಹೀಗೆ ಆಯ್ದ ವಿಷಯಗಳ ಮೇಲೆಯೇ ಸಂಪಾದಕೀಯ ಲೇಖನಗಳನ್ನು ಬರೆಯಬೇಕೆಂಬ ಕಠಿಣ ನೀತಿಯೇನೂ ಇಲ್ಲ. ಕೆಲವು ಪತ್ರಿಕೆಗಳಲ್ಲಿ ಪ್ರತ್ಯೇಕ ಸಂಪಾದಕೀಯ ಬರಹಗಾರರೇ ಈ ಕೆಲಸ ಮಾಡಲು ನೇಮಕಗೊಂಡಿರುತ್ತಾರೆ. ಕೆಲವೊಂದು ಸಲ ಅತ್ಯಂತ ಹಿರಿಯ ಪತ್ರಕರ್ತರು ಈ ಕೆಲಸ ಮಾಡಬಹುದು. ಸಂಪಾದಕೀಯ ಲೇಖನ ಬರೆಯಲು ಆಯ್ದ ವಿಷಯಗಳು ನೇರವಾಗಿ ಪತ್ರಿಕೆಯ ಗುಣಲಕ್ಷಣಗಳಿಗೆ, ಧೋರಣೆಗಳಿಗೆ ಮತ್ತು ಪ್ರಸಾರ ವ್ಯಾಪ್ತಿಗೆ ಸಂಬಂಧಪಟ್ಟಿರುತ್ತದೆ. ದಿ ಹಿಂದೂ, ಟೈಮ್ಸ್ ಆಫ್ ಇಂಡಿಯಾ ಅಥವಾ ಇಂಡಿಯನ್ ಎಕ್ಸ್‌ಪ್ರೆಸ್ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ಪ್ರಾಂತೀಯ ವಿಷಯಗಳ ಮೇಲೆ ಸಂಪಾದಕೀಯ ಪುಟದಲ್ಲಿ ಟೀಕೆ ಟಿಪ್ಪಣಿಗಳನ್ನು ಪ್ರಕಟಿಸಿದರೆ, ಸ್ಥಳೀಯ ಪತ್ರಿಕೆಗಳು ಸಾಮಾನ್ಯವಾಗಿ ಸ್ಥಳೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತವೆ. ಒಮ್ಮೆ ಸಂಪಾದಕೀಯ ಬರೆಯಲು ವಿಷಯಗಳ ಆಯ್ಕೆಯಾದರೆ ಅದರ ಹಿನ್ನೆಲೆಯ ಮಾಹಿತಿಯನ್ನು ಸಂಗ್ರಹಿಸಿ ಸೂಕ್ಷ್ಮ ದೃಷ್ಟಿಯಿಂದ ವಿವೇಚಿಸಿ ವ್ಯವಸ್ಥಿತವಾಗಿ ಸಂಪಾದಕೀಯವನ್ನು ಬರೆಯುತ್ತಾರೆ. ಪ್ರತಿಯೊಂದು ಮಾಹಿತಿಯನ್ನು ವಿಶ್ಲೇಷಿಸಿ, ವ್ಯಾಖ್ಯಾನಿಸಿ ಅರ್ಥೈಸುತ್ತಾರೆ. ಸಂಪಾದಕೀಯ ಓದುಗರ ಅಭಿಪ್ರಾಯಗಳನ್ನು ರೂಢಿಸಿಕೊಳ್ಳಲು ಮತ್ತು ಬದಲಿಸಿಕೊಳ್ಳಲು ಸಲಹೆ ಸೂಚನೆಗಳನ್ನು ನೀಡುತ್ತವೆ. ವಾಸ್ತವವಾಗಿ ವೃತ್ತಪತ್ರಿಕೆಗಳು ಪತ್ರಿಕಾ ನೀತಿಯ ಚೌಕಟ್ಟಿನೊಳಗೆ ಸಂಪಾದಕೀಯಗಳನ್ನು ಬರೆಯಬೇಕಾಗುತ್ತದೆ. ಸಂಪಾದಕೀಯ ಬರವಣಿಗೆಯಲ್ಲಿ ಸುದ್ದಿ ಬರವಣಿಗೆಯ ಅಥವಾ ಪತ್ರಿಕಾ ಬರವಣಿಗೆಯ ಶೈಲಿಯ ಅವಶ್ಯಕತೆ ಇಲ್ಲ. 5 ಡಬ್ಲ್ಯೂಗಳು ಮತ್ತು 1 ಹೆಚ್ಚಿನ ಅವಶ್ಯಕತೆ ಇಲ್ಲದೆ ಕೆಲವೇ ಅಂಶಗಳನ್ನು ಮಾತ್ರ ಓದುಗರ ಅವಗಾಹನೆಗೆ ತರಬಹುದು. ಸಂಪಾದಕೀಯಗಳು ಈಗಾಗಲೇ ಪ್ರಕಟಗೊಂಡ ಸುದ್ದಿ ವಿಷಯಗಳ ಮೇಲೆ ಅವಲಂಬಿಸಿರುವುದರಿಂದ ಮತ್ತೆ ಸುದ್ದಿ ವರದಿಯ ಪುನರ್ವರದಿ ಬೇಕಾಗಿಲ್ಲ. ಸಂಪಾದಕೀಯ ಬರಹ ಶೈಲಿ ಹೀಗೆ ಇರಬೇಕೆಂಬ ನಿಯಮಗಳೂ ಕೂಡ ಇಲ್ಲ. ಸಂಪಾದಕೀಯ ಬರಹದಲ್ಲಿ ಪರಿಚ್ಛೇದ ಸುದ್ದಿ ಬರಹದ ಪರಿಚ್ಛೇದಗಳಿಗಿಂತ ದೀರ್ಘವಾಗಿರುತ್ತವೆ. ಸಾಮಾನ್ಯವಾಗಿ ಸಂಪಾದಕೀಯ ಬರಹದ ಶೈಲಿ ವೈಯಕ್ತಿಕ. ಸಂಪಾದಕೀಯ ಬರಹಗಾರನಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯವೂ ಇದೆ. ಅಂದರೆ ಅವನ ಮನಸ್ಸಿಗೆ ಹೊಳೆದಂತೆ ಬರವಣಿಗೆಯನ್ನು ರೂಪಿಸಿ ವಿವರಗಳನ್ನು ನೀಡಿ ಚಿಂತನೆ ಹರಿಸುವ ಸಂಪೂರ್ಣ ಸ್ವಾತಂತ್ರ್ಯ ಅವನಿಗಿದೆ. ಯಾವುದೇ ಶಬ್ದ ಪ್ರಯೋಗಿಸಿ ವರ್ಣಿಸುವ ಸ್ವಾತಂತ್ರ್ಯವಿದೆ. ಆದರೆ ಸುದ್ದಿ ವಿಷಯಗಳಿಗೆ ಈ ರೀತಿಯ ಸ್ವಾತಂತ್ರ್ಯ ಇರುವುದಿಲ್ಲ. ಸುದ್ದಿ ಬರಹಗಾರರು ಎಚ್ಚರಿಕೆ ವಹಿಸಿ ಗುಣವಾಚಕಗಳನ್ನು ಬಳಸಬೇಕಾಗುತ್ತದೆ. ಆದರೆ ಸಂಪಾದಕೀಯ ಬರವಣಿಗೆಯಲ್ಲಿ ಈ ರೀತಿಯ ಇತಿಮಿತಿಗಳಿಗೆ ಆಸ್ಪದವಿಲ್ಲ. ಆದರೂ ಸಂಪಾದಕೀಯಗಳಲ್ಲಿ ನಾನು ಎಂಬ ಪದವನ್ನು ಬಳಸುವುದಿಲ್ಲ. ಬದಲಾಗಿ ನಾವು ಎಂಬ ಪದವನ್ನು ಬಳಸಿ ಒಟ್ಟುಗೂಡಿದ ಹೊಣೆಗಾರಿಕೆಯನ್ನು ಪತ್ರಿಕಾ ಸಂಸ್ಥೆ ತೆಗೆದುಕೊಳ್ಳುತ್ತದೆ. ಸಂಪಾದಕೀಯದಲ್ಲಿ ಒಂದು ಸಾಂಪ್ರದಾಯಿಕ ಆರಂಭ, ಒಂದು ಸಾಂಪ್ರದಾಯಿಕ ಮಧ್ಯಭಾಗ ಮತ್ತು ಒಂದು ಸಾಂಪ್ರದಾಯಿಕ ಮುಕ್ತಾಯ ಇರುತ್ತದೆ. ಒಂದು ಹೇಳಿಕೆಯನ್ನು ನೀಡಿ ಮಾಹಿತಿಗಳನ್ನು ವಿವರಿಸಿ ಅರ್ಥೈಸಿ ಟೀಕೆ ಟಿಪ್ಪಣಿಗಳನ್ನು ಮಾಡಲಾಗುತ್ತದೆ. ಉತ್ತಮ ಬರಹದ ಎಲ್ಲ ನಿಯಮಗಳು ಸಂಪಾದಕೀಯ ಬರಹಗಳಿಗೆ ಅನ್ವಯಿಸುತ್ತವೆ. ಸಂಪಾದಕೀಯ ಬರವಣಿಗೆ ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಆಕರ್ಷಣೀಯವಾಗಿ ಇರಬೇಕು. ಸಂಪಾದಕೀಯ ಸಂಕ್ಷಿಪ್ತವಾಗಿರಬೇಕಾಗಿಲ್ಲ. ವಿವರಣೆಗಳನ್ನು ನೀಡಬೇಕಾಗಿರುವುದರಿಂದ ಸಂಕ್ಷಿಪ್ತತೆ ಸಾಧ್ಯವಾಗದು. ಆದರೂ ಉತ್ತಮ ಸಂಪಾದಕೀಯದಲ್ಲಿ ಅನಾವಶ್ಯಕ ಪದಗಳೊಂದಿಗಿನ ಜಂಜಾಟ ಸಲ್ಲದು. ಪತ್ರಿಕಾ ಸಂಪಾದನೆಯಲ್ಲಿ ನಿಪುಣತೆ ಹೊಂದಿರುವವರು ಮಾತ್ರ ಕೆಲವೇ ಅವಶ್ಯ ಶಬ್ದಗಳನ್ನು ಬಳಸಿ ಉತ್ತಮ ಸಂಪಾದಕೀಯಗಳನ್ನು ಬರೆಯಲು ಸಾಧ್ಯ. ಸಂಪಾದಕೀಯದ ಜಾಗ ಮತ್ತು ಸ್ಥಳಾವಕಾಶವನ್ನು ಸಂಪಾದಕೀಯ ಪುಟದಲ್ಲಿ ಸ್ಥಿರಗೊಳಿಸಿರುತ್ತಾರೆ. ಪತ್ರಿಕಾ ಧ್ವಜದ ಕೆಳಗೆ ಅದು ಪ್ರಕಟಣೆಗೊಳ್ಳುತ್ತದೆ. ಒಂದೊಂದು ಸಂಪಾದಕೀಯಕ್ಕೂ ಬೇರೆ ಬೇರೆ ತಲೆಬರಹಗಳು ಅವಶ್ಯ. ಓದುಗ ಸಂಪಾದಕೀಯ ಓದಲು ಆಯ್ಕೆ ಮಾಡಿಕೊಳ್ಳುವಲ್ಲಿ ತಲೆಬರಹ ಅತ್ಯಂತ ಸಹಕಾರಿ. ಕೆಲವು ಪತ್ರಿಕೆಗಳು ಮತ್ತು ಕೆಲ ಪತ್ರಿಕಾ ಸಂಪಾದಕರು ಸಂಪಾದಕೀಯ ಬರಹಕ್ಕೆ ಪ್ರಸಿದ್ಧರಾಗಿ ಖ್ಯಾತಿ ಪಡೆದಿದ್ದಾರೆ. ತರ್ಕ, ಸಕಾರಣ, ಚಿಂತನೆಯ ಅರಿವು, ತೂಕದ ಟೀಕೆ ಟಿಪ್ಪಣಿಗಳು, ಮನ ಒಪ್ಪಿಸುವ ಖಚಿತವಾದ ಸಂಬಂಧಪಟ್ಟ ಅಭಿಪ್ರಾಯಗಳು, ಸೂಚನೆಗಳು ಇತ್ಯಾದಿ ಸಂಪಾದಕೀಯದ ಮುಖ್ಯಾಂಶಗಳು. ಸಂಪಾದಕೀಯಗಳು ಟೀಕೆ, ಸಲಹೆ, ಮೌಲ್ಯಮಾಪನ, ಬುದ್ಧಿವಾದ, ತಿಳಿಹಾಸ್ಯದ ಭಾವನೆಗಳನ್ನು ಬಿಂಬಿಸಬಹುದು. ವಿವಾದಗಳನ್ನು, ನೀತಿಗಳನ್ನು, ಕಾರ್ಯಕ್ರಮಗಳನ್ನು, ತೀರ್ಮಾನಗಳನ್ನು ಮತ್ತು ಕಾರ್ಯಕ್ಷಮತೆಯನ್ನು ಸಾರ್ವಜನಿಕ ವಿಷಯಗಳಲ್ಲಿ ಸ್ಥಳೀಕರಿಸಿ ಸಂಪಾದಕೀಯದಲ್ಲಿ ಬರೆಯಲಾಗುತ್ತದೆ.
ಯಾವುದೇ ಪ್ರೇರಣೆ ಇದ್ದರೂ ಸಂಪಾದಕೀಯ ಬರಹಗಾರ ತನ್ನ ಸ್ವಾತಂತ್ರ್ಯವನ್ನ ದುರ್ಬಳಕೆ ಮಾಡಿಕೊಳ್ಳಬಾರದು. ವಸ್ತುನಿಷ್ಠತೆ ಮತ್ತು ಯುಕ್ತತೆ ಆತನ ಬರಹದ ತತ್ವಗಳಾಗಿರಬೇಕು. ಶಿಷ್ಟಾಚಾರ ಮತ್ತು ಅಶ್ಲೀಲವಲ್ಲದ ಬರಹಗಳು ಹಾಗೂ ನೀತಿ ನಿಯಮಗಳು ಆತನ ಹೆಗ್ಗುರುತಾಗಿರಬೇಕು. ಅವನ ಬರಹ ದೇಶದ ಯಾವುದೇ ಕಾನೂನು ಉಲ್ಲಂಘನೆಯನ್ನ ಮಾಡಬಾರದು. ಗೋಪ್ಯತೆ, ಕಾನೂನಿನ ಅತಿಕ್ರಮಣ, ರಾಜ್ಯದ್ರೋಹ, ಮಾನಹಾನಿ, ನ್ಯಾಯಾಲಯ ನಿಂದನೆ, ಸಂಸತ್ತಿನ ಸವಲತ್ತುಗಳ ಮತ್ತು ಕಚೇರಿ ಗೌಪ್ಯತೆ ಕಾನೂನುಗಳನ್ನು ಮುರಿಯಬಾರದು. ಏನು ಬರೆದರೆ ಈ ಕಾನೂನು ಕಟ್ಟಳೆಗಳ ಅತಿಕ್ರಮಣವಾಗುತ್ತದೆ ಎಂಬ ಸಾಮಾನ್ಯ ಜ್ಞಾನ ಮತ್ತು ಏನು ಬರೆಯಬಹುದು ಎಂಬ ಪರಿಜ್ಞಾನ ಇರಲೇಬೇಕು. ಸಂಪಾದಕೀಯ ಬರಹಗಾರ ದೇಶದ ಕಾನೂನನ್ನು ಗೌರವಿಸಿ ಬರವಣಿಗೆಯ ಸ್ವಾತಂತ್ರ್ಯವನ್ನು ಬಳಸಬೇಕಾಗುತ್ತದೆ. ಸಂಪಾದಕೀಯ ಬರಹಗಾರ ನೆನಪಿನಲ್ಲಿಡಬೇಕಾದ ಅಂಶವೆಂದರೆ, ವ್ಯಕ್ತಿಯ ಅಭಿಪ್ರಾಯಕ್ಕೆ ಹೋಲಿಸಿದಾಗ ಒಂದು ಪತ್ರಿಕೆಯ ನಿಲುವನ್ನ ಸರ್ಕಾರದ ಧೋರಣೆಗಳನ್ನು ಪ್ರತಿಪಾದಿಸುವವರು ಬಹಳ ಗಂಭೀರ ಚಿಂತನೆಗೆ ತೆಗೆದುಕೊಳ್ಳುತ್ತಾರೆ ಎಂಬುದು. ಇದಕ್ಕೆ ಕಾರಣ ಸಂಪಾದಕೀಯ ಬರಹಗಾರ ಸಾರ್ವಜನಿಕ ಅಭಿಪ್ರಾಯವನ್ನು ರೂಢಿಸುವಲ್ಲಿ ಬೀರುವ ಪ್ರಭಾವ. ರಾಜಕಾರಣಿಗಳು ಮತ್ತು ಅಧಿಕಾರಿ ವರ್ಗದವರು ಸಂಪಾದಕೀಯ ತೀಕ್ಷ್ಣತೆಯ ಬಿಸಿ ತಟ್ಟಿದಾಗ ಗಲಿಬಿಲಿಗೊಂಡು ತಕ್ಷಣ ಪ್ರತಿಕ್ರಿಯಿಸುತ್ತಾರೆ. ಒಬ್ಬ ಸಂಪಾದಕೀಯ ಬರಹಗಾರ ಸೂಕ್ಷ್ಮ ಸಾಮಾಜಿಕ ವಿವಾದಗಳ ಬಗ್ಗೆ ಬರೆಯುವಾಗ ಸ್ವನಿಯಂತ್ರಣಕ್ಕೆ ಒಳಪಡಬೇಕಾಗುತ್ತದೆ. ಭಾಷಾ ವಿವಾದಗಳು, ಗಲಭೆಗಳು, ದುಸ್ಸಾಹಸಗಳು, ಉದ್ವಿಗ್ನ ಪರಿಸ್ಥಿತಿಗಳು ಅತಿ ಸೂಕ್ಷ್ಮವಾಗಿರುತ್ತವೆ. ಎಚ್ಚರ ವಹಿಸದಿದ್ದರೆ ದುರಂತ ಕಟ್ಟಿಟ್ಟ ಬುತ್ತಿ. ಕರ್ನಾಟಕದ ಒಂದು ಪತ್ರಿಕೆ ಕನ್ನಡ ಪರ ಹೋರಾಟವೊಂದರ ಮೇಲೆ ಮಾಡಿದ ಟೀಕೆ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆ ಸೃಷ್ಟಿಸಿ ಸಾರ್ವಜನಿಕ ವಿವಾದಕ್ಕೆ ಎಡೆಮಾಡಿಕೊಟ್ಟಿತ್ತು. ಹಿಂದಿ ಭಾಷೆಯನ್ನ 1960ರ ದಶಕದಲ್ಲಿ ದಕ್ಷಿಣ ರಾಜ್ಯಗಳ ಮೇಲೆ ಕಡ್ಡಾಯವಾಗಿ ಹೇರಿದಾಗ ವಿಶೇಷವಾಗಿ ತಮಿಳುನಾಡಿನಲ್ಲಿ ಗಂಡಾಂತರದ ಪರಿಸ್ಥಿತಿ ಉದ್ಭವಿಸಿತ್ತು. ಈ ವಿವಾದ ಭಾರತೀಯ ಪತ್ರಿಕೋದ್ಯಮವನ್ನ ಒಡೆಯಿತು. 3 ಆರ್ಗಳು ಅಂದರೆ ರೇಸ್, ರಿಲಿಜನ್ ಮತ್ತು ರೂಮರ್ ಅತಿ ಸೂಕ್ಷ್ಮ ವಿಷಯಗಳಾಗಿದ್ದು, ಸಂಪಾದಕೀಯ ಬರಹಗಾರ ಈ 3ರ ಬಗ್ಗೆ ಬರೆಯುವಾಗ ಕಟ್ಟೆಚ್ಚರ ವಹಿಸಬೇಕು. ಸಂಪಾದಕೀಯ ಬರವಣಿಗೆಯಲ್ಲಿ ಸಂಪಾದಕ ತನ್ನ ಬುದ್ಧಿಕುಶಲತೆಯನ್ನ, ಭಾಷಾ ನೈಪುಣ್ಯತೆಯನ್ನ ಬಳಸಿಕೊಳ್ಳುವುದು ಒಂದು ಅನುಕೂಲ. ಅವನ ಭಾಷೆ ಮೊನಚಾಗಿದ್ದು ಚತುರೋಕ್ತಿಯಿಂದ ಕೂಡಿರಬೇಕು. ಒಟ್ಟಾರೆ ಒಂದು ಉತ್ತಮ ಸಂಪಾದಕೀಯ ಸರಳವಾಗಿ, ನೇರವಾಗಿ, ನಿಖರವಾಗಿದ್ದು ನಿತ್ಯ ನೂತನವಾಗಿರಬೇಕು. ಸುಪ್ರಸಿದ್ಧ ಸಂಪಾದಕರುಗಳಾದ ಎಂ ಚಲಪತಿರಾವ್, ಕೆ ರಾಮರಾವ್, YNK, ಕಾದ್ರಿ ಶಾಮಣ್ಣ ಮುಂತಾದವರು ತಮ್ಮ ಸಂಪಾದಕೀಯ ಬರಹದಿಂದ ಎಲ್ಲರ ಮೆಚ್ಚುಗೆಯನ್ನ ಗಳಿಸಿದಂತಹವರು. ಕೆಲವೊಮ್ಮೆ ಪ್ರಮುಖ ಸನ್ನಿವೇಶಗಳಲ್ಲಿ, ಸಂದರ್ಭಗಳಲ್ಲಿ ಪತ್ರಿಕೆಗಳು ಸಂಪಾದಕೀಯವನ್ನ ಮುಖಪುಟದಲ್ಲಿ ಪ್ರಕಟಿಸುತ್ತವೆ. ಆದರೆ ಸಾಮಾನ್ಯ ಸಂದರ್ಭಗಳಲ್ಲಿ ಮತ್ತು ಸಾಮಾನ್ಯ ವಿವಾದಗಳಲ್ಲಿ ಈ ರೀತಿ ಮಾಡುವುದು ಸರಿಯಲ್ಲ. ವಸ್ತು ವಿಷಯಗಳ ಆಧಾರದ ಮೇಲೆ ಸಂಪಾದಕೀಯಗಳನ್ನು ವಿಂಗಡಿಸಲಾಗುತ್ತದೆ. ಸ್ಥೂಲವಾಗಿ ಅವುಗಳನ್ನು ಬೋಧಪ್ರದ ಸಂಪಾದಕೀಯ, ವ್ಯಾಖ್ಯಾನ ಸಂಪಾದಕೀಯ, ತನಿಖಾ ಸಂಪಾದಕೀಯ, ಮೌಲಿಕ ಸಂಪಾದಕೀಯ, ವೈಜ್ಞಾನಿಕ ಸಂಪಾದಕೀಯ, ಸಂಪಾದಕೀಯ ಆಂದೋಲನ, ಹಾಸ್ಯಮಯ ಸಂಪಾದಕೀಯಗಳಾಗಿ ವಿಂಗಡಿಸಲ್ಪಡುತ್ತವೆ. ಪ್ರಧಾನ ಲೇಖನ ಎನ್ನುವುದು ಸಂಪಾದಕೀಯ ಬರಹದ ಇನ್ನೊಂದು ಹೆಸರು. ಬೋಧಪ್ರದ ಸಂಪಾದಕೀಯದಲ್ಲಿ ಸುದ್ದಿ ಅಂಕಣಗಳಲ್ಲಿ ಅಚ್ಚಾಗಿರದ ಮಾಹಿತಿಯನ್ನು ನೀಡಿ ಸಂಪಾದಕೀಯ ರಚಿಸಲಾಗುತ್ತದೆ. ಸುದ್ದಿ ಹಿಂದಿನ ಸುದ್ದಿಯನ್ನ ಹೆಕ್ಕಿ ತೆಗೆದ ಮಾಹಿತಿಯೊಡನೆ ಒಂದು ಸಮಗ್ರವಾದ ಚಿತ್ರಣವನ್ನ ನೀಡಲಾಗುತ್ತದೆ. ಇದು ಓದುಗರಿಗೆ ಅನೌಪಚಾರಿಕವಾದ ಶಿಕ್ಷಣ ನೀಡುವುದಲ್ಲದೆ ಜ್ಞಾನವನ್ನ ವೃದ್ಧಿಸುತ್ತದೆ. ಕೆಲವೊಮ್ಮೆ ಅಗತ್ಯ ವಿವರಣೆ ಅಥವಾ ಅಭಿಪ್ರಾಯ ನೀಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ವಿವೇಚನೆಯನ್ನ ಓದುಗರಿಗೆ ಬಿಡಲಾಗುತ್ತದೆ. ಈಗಾಗಲೇ ಇರುವ ಮಾಹಿತಿಯ ಜೊತೆಗೆ ಹೊಸ ಮಾಹಿತಿ ಸೇರಿಸುವುದು ಈ ಸಂಪಾದಕೀಯದ ಉದ್ದೇಶ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಸಂಪಾದಕೀಯದಲ್ಲಿ ಬದ್ಧತೆ ಇರುವುದಿಲ್ಲ. ಅಭಿಪ್ರಾಯ ರೂಢಿಸುವಲ್ಲಷ್ಟೇ ಉಪಕಾರಿ. ಪತ್ರಿಕೆಗಳ ಪ್ರಮುಖ ಕಾರ್ಯಗಳಲ್ಲಿ ವ್ಯಾಖ್ಯಾನವೂ ಒಂದು. ಪಂಕ್ತಿಗಳ ನಡುವಣ ಅರ್ಥ ಗ್ರಹಿಸಲು ಅವಸರದಲ್ಲಿರುವ ಓದುಗರಿಗೆ ಅಸಾಧ್ಯ. ವಿವಾದಗಳ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳಲಾರದ ಓದುಗರು ಸ್ವಾಭಾವಿಕವಾಗಿ ವಿಷಯಗಳನ್ನು ವ್ಯಾಖ್ಯಾನಿಸುವಂತೆ ಸಂಪಾದಕರಿಗೆ ಬರೆದು ಕೇಳುತ್ತಾರೆ. ವ್ಯಾಖ್ಯಾನಿಸಿ ಬರೆದ ಸಂಪಾದಕೀಯಗಳು ಇತರ ಸುದ್ದಿ ಓದುಗರಿಗೂ ಕೂಡ ಸಹಕಾರಿ. ಉಚ್ಚ ಶಿಕ್ಷಣದ ಬಗ್ಗೆ ಬರೆದ ಸಂಪಾದಕೀಯ ಲೇಖನ ಕೆಲವರಿಗಷ್ಟೇ ಆಸಕ್ತಿ ಉಂಟು ಮಾಡಬಹುದು. ಆದರೆ ಯಾವುದೇ ವಿಷಯದ ಗುಣಾವಗುಣಗಳು, ಪ್ರವೃತ್ತಿಗಳು, ಸಂದರ್ಭಗಳನ್ನು ವ್ಯಾಖ್ಯಾನಿಸಿದರೆ ಅನೇಕರು ಅದರಿಂದ ಪ್ರಯೋಜನ ಪಡೆಯುತ್ತಾರೆ. ಓದುಗರ ಜೀವನಕ್ಕೆ ಸಂಬಂಧಪಟ್ಟಂತೆ ರೂಪಿತವಾದ ಸಂಪಾದಕೀಯ ಲೇಖನ ಎಲ್ಲರಿಗೂ ಅಪೇಕ್ಷಣೀಯ. ಎಷ್ಟೋ ಸಲ ಕೆಲವು ವಿಷಯಗಳು ಸುದ್ದಿ ಅಂಕಣಗಳಲ್ಲಿ ಸ್ಥಳಾವಕಾಶ ಪಡೆಯುವುದಿಲ್ಲ. ಕಾರಣ ಅವು ಮಹತ್ವದ ಘಟನೆಗಳಲ್ಲ. ಕೆಲವು ಸಲ ಮಾಹಿತಿ ಸಾಲದೆ ಕೂಡ ಸುದ್ದಿ ಅಚ್ಚಾಗುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ತನಿಖೆಯಿಂದ ಹೆಚ್ಚು ಮಾಹಿತಿ, ಅಂಕಿಅಂಶಗಳನ್ನು ದೊರಕಿಸಿಕೊಂಡು
ಓದುಗರ ಹಿತಕ್ಕಾಗಿ ಬಳಸಬೇಕಾಗುತ್ತದೆ. ತನಿಖಾ ವಿಷಯಗಳು ಹೆಚ್ಚು ವಿವರಣೆ, ವಿಶ್ಲೇಷಣೆ, ಹೆಚ್ಚು ಸಮಯ, ಪರಿಶ್ರಮದ ಜೊತೆಗೆ ಕಾನೂನಿನ ತಗಾದೆಗಳಿಂದ ಕಷ್ಟ ಸಾಧ್ಯ. ವೃತ್ತಪತ್ರಿಕಾ ಸಂಪಾದಕರು ಹೆಚ್ಚು ಎಚ್ಚರ ವಹಿಸಿ ತನಿಖಾ ವರದಿ ಮತ್ತು ತನಿಖಾ ಸಂಪಾದಕೀಯಗಳನ್ನು ಪ್ರಕಟಿಸುತ್ತಾರೆ. ಅನೇಕ ಸಲ ಕಾನೂನಿನ ಸಂಕೀರ್ಣತೆಯಿಂದಾಗಿ ಪತ್ರಿಕೆಗಳು ತನಿಖಾ ವರದಿಗಳನ್ನು ಕೈಬಿಡುತ್ತವೆ. ಪತ್ರಿಕೆಗಳು ಪ್ರಕಟಿಸಿದ ನಿರ್ದಿಷ್ಟ ವರದಿಗಳನ್ನು ಅನೇಕ ಸಾರಿ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತದೆ. ಇದಕ್ಕೆ ಕಾರಣ ಸಮುದಾಯದ ಕಲ್ಯಾಣ. ಉದಾಹರಣೆಗೆ, ಸ್ವಯಂ ಘೋಷಿತ ತೆರಿಗೆ ಕ್ರಮವನ್ನು ನಗರ ಪ್ರಾಧಿಕಾರ ಜಾರಿ ಮಾಡಿದರೆ ಪತ್ರಿಕೆ ಒಂದು ಮೌಲಿಕ ಸಂಪಾದಕೀಯವನ್ನು ಪ್ರಕಟಿಸಬಹುದು. ಈ ಕ್ರಮ ಗುಣಾವಗುಣಗಳನ್ನು, ಅನುಕೂಲತೆಗಳನ್ನು ಓದುಗರಿಗೆ ಮಂಡಿಸಬಹುದು. ಇದರಿಂದ ಜನರು ತೀರ್ಮಾನವನ್ನು ಸರಿಯಾಗಿ ತೆಗೆದುಕೊಳ್ಳುವುದು ಸಾಧ್ಯ. ಇದರ ಆಧಾರದ ಮೇಲೆ ಸಾರ್ವಜನಿಕರು ಹೊಸ ಕ್ರಮವನ್ನು ಒಪ್ಪಬಹುದು ಅಥವಾ ಪ್ರತಿಭಟಿಸಬಹುದು. ಭಾರತದ ಬಹುತೇಕ ಎಲ್ಲ ಪತ್ರಿಕೆಗಳು ಈ ರೀತಿಯ ಸಂಪಾದಕೀಯ ಲೇಖನಗಳನ್ನು ಪ್ರಕಟಿಸುತ್ತವೆ. ಸಂಪಾದಕೀಯ ಆಂದೋಲನ ವೃತ್ತಪತ್ರಿಕೆಗಳಲ್ಲಿ ಸರ್ವೇ ಸಾಮಾನ್ಯ. ಒಂದು ಮಹತ್ವದ ವಿವಾದವನ್ನು ಪತ್ರಿಕೆಯೊಂದು ಪ್ರಮುಖವೆಂದು ಬಗೆದರೆ ಆಗ ಎಲ್ಲ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಂಪಾದಕೀಯ ಆಂದೋಲನವನ್ನು ಆರಂಭಿಸುತ್ತದೆ. ಪದೇ ಪದೇ ಈ ವಿಷಯದ ಮೇಲೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಬರೆದು ಆಂದೋಲನವನ್ನೇ ಸಾರುತ್ತದೆ. ಇದು ಸಮಾಜ ಕ್ರಮ ತೆಗೆದುಕೊಳ್ಳುವಂತೆ, ಸಾರ್ವಜನಿಕ ಆಡಳಿತ ವರ್ಗ ನಿದ್ರಿಸದಂತೆ ನೋಡಿಕೊಳ್ಳುತ್ತದೆ. ಸ್ವಚ್ಛ ವಾತಾವರಣ, ಸೇತುವೆ ನಿರ್ಮಾಣ, ಶಾಲೆಗಳ ಸ್ಥಾಪನೆ, ರಸ್ತೆ ರಿಪೇರಿ, ಆಸ್ಪತ್ರೆ ತೆರೆಯುವಂತಹ ಮುಖ್ಯ ವಿಷಯಗಳ ಮೇಲೆ ಧರ್ಮಯುದ್ಧ ಸಾರಿ ಸಂಪಾದಕೀಯ ಆಂದೋಲನಗಳನ್ನು ಪತ್ರಿಕೆಗಳು ಆರಂಭಿಸುವುದನ್ನು ನಾವು ಕಾಣಬಹುದು. ನರ್ಮದಾ ಬಚಾವೋ ಆಂದೋಲನ, ಕೇರಳದ ಸೈಲೆಂಟ್ ವ್ಯಾಲಿ ಯೋಜನೆ, ಕೈಗಾ ವಿದ್ಯುತ್ ಸ್ಥಾವರ ಕುರಿತ ಬರೆಯಲಾದ ಸಂಪಾದಕೀಯಗಳು ಸಂಪಾದಕೀಯ ಆಂದೋಲನಗಳಿಗೆ ಉತ್ತಮ ಉದಾಹರಣೆಗಳು. ಅಮೆರಿಕದ ನವ್ಯ ಪತ್ರಿಕೋದ್ಯಮದ ಪಿತಾಮಹ ಜೋಸೆಫ್ ಪುಲಿಟ್ಜರ್ ಇಂತಹ ಸಂಪಾದಕೀಯ ಆಂದೋಲನಗಳ ಜನಕ. ವೈಜ್ಞಾನಿಕ ಅಥವಾ ತಾಂತ್ರಿಕ ಆವಿಷ್ಕಾರಗಳನ್ನು ಸಾಧಾರಣ ಓದುಗರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಇಂತಹ ವಿಷಯಗಳನ್ನು ಸಾಮಾನ್ಯ ಜನರ ಭಾಷೆಯಲ್ಲಿ ವಿವರಿಸಬೇಕಾಗುತ್ತದೆ. ಪತ್ರಿಕೋದ್ಯಮಿಗಳಿಗೆ ಈ ರೀತಿಯ ಬರಹಗಳು ಕಷ್ಟ ಸಾಧ್ಯ. ನೊಬೆಲ್ ಬಹುಮಾನ ನೀಡಿದಂತಹ ಸಂದರ್ಭಗಳಲ್ಲಿ ಹೊಸ ಶೋಧನೆ, ಆವಿಷ್ಕಾರಗಳಾದಾಗ ವೈಜ್ಞಾನಿಕ ಸಂಪಾದಕೀಯಗಳನ್ನು ಬರೆಯಲಾಗುತ್ತದೆ. ತುಂಬಾ ಗಂಭೀರವಾದ ವಿಷಯಗಳ ಬಗ್ಗೆ ಓದಿ ಬೇಸರವಾದಾಗ ಲಘು ಬರಹಗಳನ್ನು ಓದುಗರು ಬಯಸುತ್ತಾರೆ. ಸಂಪಾದಕೀಯ ಪುಟದಲ್ಲಿ ವ್ಯಂಗ್ಯಚಿತ್ರ ಪ್ರಕಟಣೆ ಹಾಗೂ ನಡು ಬರಹಗಳನ್ನು ಪ್ರಕಟಿಸುವುದರ ಮೂಲಕ ಗಂಭೀರತೆಯನ್ನು ತಿಳಿಗೊಳಿಸಲಾಗುತ್ತದೆ. ಕೆಲ ಪತ್ರಿಕೆಗಳು ಹಾಸ್ಯ ಸಂಪಾದಕೀಯಗಳನ್ನು ಪ್ರಕಟಿಸಿ ಓದುಗರಿಗೆ ರಂಜನೆ ನೀಡುತ್ತವೆ. ಆಂಗ್ಲ ಭಾಷಾ ಪತ್ರಿಕೆಗಳಿಗಿಂತ ಭಾಷಾ ಪತ್ರಿಕೆಗಳು ಹಾಸ್ಯ ಸಂಪಾದಕೀಯ ಪ್ರಕಟಣೆಯ ಪರಿಪಾಠವನ್ನು ಹೊಂದಿವೆ. ಅತಿ ಹೆಚ್ಚು ಬಾರಿ ಮದುವೆಯಾದರ ಬಗ್ಗೆ, ಹೆಚ್ಚು ಖಾದ್ಯ ಪದಾರ್ಥ ಸೇವಿಸುವವರ ಬಗ್ಗೆ, ಅತಿ ಹೆಚ್ಚು ಮದ್ಯ ಸೇವನೆ ಮಾಡುವವರ ಬಗ್ಗೆ ಗೇಲಿ ಮಾಡಿ ಬರೆದು ಓದುಗರನ್ನು ರಂಜಿಸುವುದು ಕೆಲವು ಉದಾಹರಣೆಗಳಷ್ಟೇ. ರಾಜಕೀಯ, ಅರ್ಥಶಾಸ್ತ್ರ, ವಿದೇಶಿ ನೀತಿ, ಯುದ್ಧಗಳು, ಕ್ರೀಡೆ ಹೀಗೆ ಎಲ್ಲ ವಿಷಯಗಳ ಬಗ್ಗೆ ಸಂಪಾದಕೀಯವನ್ನು ಬರೆಯಲಾಗುತ್ತದೆ. ಸಂಪಾದಕೀಯ ಬರಹಗಳ ವಿಶೇಷ ವ್ಯಾಪಕವಾಗಿದ್ದು ಓದುಗರಿಗೆ ವಿಶೇಷ ಮಾಹಿತಿಯನ್ನು ನೀಡುತ್ತವೆ. ಸಂಪಾದಕೀಯ ಬರವಣಿಗೆ ಬಹುಮಟ್ಟಿಗೆ ವೈಯಕ್ತಿಕ ಶೈಲಿಯನ್ನು ಒಳಗೊಂಡಿದ್ದು ಸುದ್ದಿ ಬರಹದ ಶೈಲಿಗಿಂತ ಭಿನ್ನವಾಗಿರುತ್ತದೆ. ಒಂದು ಸಾಂಪ್ರದಾಯಿಕ ಪ್ರಾರಂಭ, ವಿವರಣಾತ್ಮಕ ಒಡಲು ಹಾಗೂ ನಿರ್ಧಾರಿತ ಕೊನೆಯನ್ನು ಅದು ಒಳಗೊಂಡಿರುತ್ತದೆ. ಸಂಪಾದಕೀಯದ ಕೊನೆಯ ಭಾಗ ಅನಿಸಿಕೆ, ಸಲಹೆ ಅಥವಾ ಶಿಫಾರಸಿನ ರೂಪದಲ್ಲಿರಬಹುದು. ಸಂಪಾದಕೀಯ ಬರಹವೊಂದು ಟೀಕೆ ಅಥವಾ ಅಭಿಪ್ರಾಯದಿಂದಲೂ ಪ್ರಾರಂಭಗೊಳ್ಳಬಹುದು. ಸರಳವಾಗಿ ಹೇಳುವುದಾದರೆ ಸಂಪಾದಕೀಯ ಬರವಣಿಗೆಗೆ ಯಾವುದೇ ರೀತಿಯ ನಿರ್ಬಂಧಗಳಾಗಲಿ ಕಠಿಣ ನಿಯಮಗಳಾಗಲಿ ಇಲ್ಲ. ಸಾಂಪ್ರದಾಯಿಕವಾಗಿ ಸ್ವೀಕರಿಸಲ್ಪಡುವ ಉತ್ತಮ ಬರಹದ ಸೂತ್ರಗಳು ಸಂಪಾದಕೀಯ ಬರಹಗಳಿಗೂ ಅನ್ವಯಿಸುತ್ತವೆ. ಇಲ್ಲಿ ವಿಷಯ ಸಮರ್ಪಣೆ ವಿಶಿಷ್ಟವಾಗಿರಬಹುದು. ಅರ್ಥೈಸುವ ಪ್ರಕ್ರಿಯೆಯೇ ಸಂಪಾದಕೀಯ ಬರಹಗಳ ಮಹತ್ವಪೂರ್ಣ ಗುಣಲಕ್ಷಣ. ಘಟಿಸುವ ಅಥವಾ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗುವ ಎಲ್ಲ ವಿಷಯಗಳ ಮೇಲೆ ಸಂಪಾದಕೀಯ ಬರಹಗಳನ್ನು ಬರೆಯುವಷ್ಟು ಮಹತ್ವ ಅವುಗಳಲ್ಲಿ ಇರುವುದಿಲ್ಲ. ಹಾಗೆಯೇ ಬಹಳಷ್ಟು ನಿಯತಕಾಲಿಕಗಳು ಸಂಪಾದಕೀಯ ಬರಹಗಳನ್ನು ಪ್ರಕಟಿಸುತ್ತಿಲ್ಲ. ಈಗ ಸಂಪಾದಕೀಯ ಬರಹಗಳನ್ನು ಪ್ರಕಟಿಸುವುದು ಪತ್ರಿಕೆಗಳ ವೈಯಕ್ತಿಕ ನಿರ್ಧಾರಕ್ಕೆ ಬಿಡಲಾಗುತ್ತಿದೆ. ಸಂಪಾದಕೀಯ ಬರಹಗಳು ಪತ್ರಿಕೆಗಳು ನಿರ್ದಿಷ್ಟ ವಿಷಯವೊಂದರ ವಿಚಾರಣೆ ನಡೆಸುತ್ತಿವೆಯೇನೋ ಎಂಬಂತಹ ಅಭಿಪ್ರಾಯವನ್ನು ರೂಪಿಸಬಾರದು. ಬಹಳಷ್ಟು ದಿನಪತ್ರಿಕೆಗಳು ಕೂಡ ಇತ್ತೀಚೆಗೆ ಸಂಪಾದಕೀಯ ಬರಹಗಳನ್ನು ಕೈಬಿಡುತ್ತಿವೆ ಅಥವಾ ಅಷ್ಟೇನು ಉತ್ಸಾಹದಿಂದ ಬರೆಯುತ್ತಿಲ್ಲ. ಸಾಕಷ್ಟು ಸಮಯಾವಕಾಶವಿರುವುದರಿಂದ ಸಂಪಾದಕೀಯ ಪುಟ ಉತ್ತಮವಾಗಿ ರಚನೆಗೊಂಡು ಹೊರಬರಬೇಕು. ಬಹಳಷ್ಟು ಸಾರಿ ಸಂಪಾದಕೀಯ ಬರಹಗಳು ಆಡಳಿತ ಮಂಡಳಿಯ ವಾಣಿಜ್ಯಕ ಆಸಕ್ತಿಗಳನ್ನು ಪ್ರತಿಫಲಿಸುತ್ತವೆ.
ವಿದ್ಯುನ್ಮಾನ ಮಾಧ್ಯಮಗಳು ಕೂಡ ಸಂಪಾದಕೀಯ ಅಭಿಪ್ರಾಯವನ್ನು ರೂಪಿಸುವಂತಹ ಕಾರ್ಯಕ್ರಮಗಳನ್ನು ಯೋಜಿಸಿ ಅನುಷ್ಠಾನಗೊಳಿಸುತ್ತಿವೆ. ನೀವು ಗಮನಿಸಿರುವಂತೆ ಸಂಪಾದಕೀಯ ಬರಹಗಳನ್ನು ಬರೆದವರ ಹೆಸರುಗಳನ್ನು ಅಂದರೆ ಬೈಲೈನ್ಗಳನ್ನು ನೀಡುವುದಿಲ್ಲ. ಪತ್ರಿಕೆಯೊಂದರ ಪ್ರತಿಷ್ಠೆ ಹಾಗೂ ಸಾಮಾಜಿಕ ಸ್ಥಾನಮಾನಕ್ಕೆ ಕಾರಣವಾಗುವ ಸಂಪಾದಕೀಯಗಳನ್ನು ದೊಡ್ಡ ಪತ್ರಿಕೆಗಳು ಬಹಳ ಗಂಭೀರವಾಗಿ ಪರಿಗಣಿಸುತ್ತವೆ. ಒಂದು ಶಕ್ತಿಶಾಲಿ ಪತ್ರಿಕೆ ತನ್ನ ದೃಢತೆಯನ್ನ ಧೈರ್ಯಶಾಲಿ ಬರಹಗಳ ಮೂಲಕ, ಸಂಪಾದಕೀಯ ಅನಿಸಿಕೆಗಳ ಮೂಲಕ ಹೊರಗೆಡಹುತ್ತದೆ. ಸಂಪಾದಕೀಯ ಬರಹ ಒಂದು ರೀತಿಯಲ್ಲಿ ಸಾಮಾಜಿಕ ಬದ್ಧತೆ ಎನ್ನಬಹುದು. ಪ್ರಜಾ ಸಮೂಹವನ್ನು ಎಚ್ಚರಿಸುವ, ಶಿಕ್ಷಣ ನೀಡುವ, ಅವರ ಅಭಿಪ್ರಾಯ ರೂಪಿಸುವ ಸಮರ್ಥ ಮಾಧ್ಯಮವಾಗಿ ಕಾರ್ಯವೆಸಗಲು ಸಂಪಾದಕೀಯ ಬರಹಗಳು ಸಮಾಜಕ್ಕೆ ಅನಿವಾರ್ಯ. ಸಂಪಾದಕೀಯ ಬರಹಗಳಲ್ಲಿ ಯಾವುದೇ ರೀತಿಯ ಪೂರ್ವಾಗ್ರಹಗಳಿಗೆ ಸ್ಥಾನವಿಲ್ಲ. ಆದರೆ ಅತ್ಯಂತ ಖೇದಕರ ಅಂಶವೆಂದರೆ ಹೆಚ್ಚು ಹೆಚ್ಚು ಉದ್ಯೋಗಪತಿಗಳು, ಪತ್ರಿಕಾ ಮಾಲೀಕರು ಸಂಪಾದಕೀಯ ಸ್ಥಾನವನ್ನು ಆಕ್ರಮಿಸುತ್ತಿದ್ದಂತೆ ಸಾಂಪ್ರದಾಯಿಕವಾಗಿ ಮುಂಚೂಣಿಯಲ್ಲಿರುತ್ತಿದ್ದ ಸಂಪಾದಕ ತನ್ನ ಸ್ವಾತಂತ್ರ್ಯ ಕಳೆದುಕೊಂಡಿದ್ದಾನೆ. ಈಗ ಈ ಮಾಲೀಕ ಸಂಪಾದಕ ಬರೆಯುವ ಅಥವಾ ಬರೆಸಲ್ಪಡುವ ಸಂಪಾದಕೀಯ ಬರಹಗಳು ವಿಡಂಬನಾತ್ಮಕವಾಗಿ ಒಡೆತನದ ಅನಿಸಿಕೆಗಳು ಅಂದರೆ ಪ್ರೊಪ್ರೈಟೋರಿಯಲ್ಸ್ ಎಂದು ಕರೆಯಲಾಗುತ್ತಿದೆ. ಸಮೂಹ ಸಂವಹನ ಮಾಧ್ಯಮಗಳು ಸಾರ್ವಜನಿಕ ಅಭಿಪ್ರಾಯವನ್ನು ಪ್ರತಿಫಲಿಸುವುದು ಓದುಗರ ಪತ್ರಗಳ ಮೂಲಕ. ಇದಕ್ಕಾಗಿ ತಮ್ಮ ಓದುಗರಿಗೆ ಅಥವಾ ಶ್ರೋತೃಗಳಿಗೆ ಅವರ ಪ್ರತಿಕ್ರಿಯೆ, ಅಭಿಪ್ರಾಯ ಮಂಡನೆಗೆ ಅನುವಾಗಲು ವೇದಿಕೆಯೊಂದನ್ನು ರೂಪಿಸಿ ಓದುಗರ ಪತ್ರಗಳನ್ನು ಪ್ರಕಟಿಸುವುದರ ಅಥವಾ ಓದುವುದರ ಮೂಲಕ ಒದಗಿಸಿಕೊಡುತ್ತವೆ. ಜನಸಾಮಾನ್ಯರಿಂದ ಪ್ರತಿಕ್ರಿಯಾತ್ಮಕವಾಗಿ ಅಥವಾ ಅಭಿಪ್ರಾಯ ಮಂಡನೆಯಾಗಿ ಬರೆಯಲ್ಪಡುವ ಪತ್ರಗಳ ವಸ್ತು ವಿಷಯ ವೈವಿಧ್ಯಮಯ. ಸ್ಥಳೀಯ ವಿಷಯಗಳು, ಸಾರ್ವಜನಿಕ ಹಿತಾಸಕ್ತಿ, ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ಹೀಗೆ ಯಾವುದರ ಬಗ್ಗೆಯಾದರೂ ಓದುಗರು ನಿರಂತರವಾಗಿ ಪ್ರತಿಕ್ರಿಯಿಸುತ್ತಿರುತ್ತಾರೆ. ಪತ್ರಿಕೆಗಳ ಸಂಪಾದಕರುಗಳಿಗೆ ಪ್ರಕಟಿಸಲು ಕೋರಿ ಬರುವ ಎಲ್ಲ ಪತ್ರಗಳನ್ನು ಪ್ರಕಟಿಸುವುದು ಸಾಧ್ಯವಿಲ್ಲ. ಸ್ಥಳಾವಕಾಶ, ಪತ್ರದ ತೀವ್ರತೆ, ವಸ್ತು ವಿಷಯ, ಗಾತ್ರ, ಅನಿಸಿಕೆಯ ಗುಣಮಟ್ಟ, ಭಾಷೆ ಇತ್ಯಾದಿಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾದ ಪತ್ರಗಳಷ್ಟೇ ಮುದ್ರಣ ಕಾಣುತ್ತವೆ. ಈ ಎಲ್ಲ ಅಂಶಗಳ ಜೊತೆಗೆ ದಿನಪತ್ರಿಕೆಯ ಧೋರಣೆಯೂ ಕೂಡ ಪತ್ರಗಳನ್ನು ಆಯ್ಕೆ ಮಾಡಲು ಕಾರಣವಾಗುತ್ತದೆ. ಬಹಳಷ್ಟು ಸಾರಿ ಈ ಪತ್ರಗಳು ಜನಸಮುದಾಯದ ಅಭಿಪ್ರಾಯವನ್ನು ಬಿಂಬಿಸದೆ ಕೇವಲ ವೈಯಕ್ತಿಕ ಅನಿಸಿಕೆಗಳನ್ನಷ್ಟೇ ನೀಡುತ್ತವೆ. ಕೆಲವೊಂದು ಸಾರಿ ಈ ಅಂಕಣಕ್ಕೆ ಪತ್ರ ಬರೆದವರೇ ಪದೇ ಪದೇ ಬರೆದು ತಮ್ಮ ಅಭಿಪ್ರಾಯಗಳನ್ನು ತಿಳಿಸುತ್ತಿರುತ್ತಾರೆ. ಇವರಲ್ಲಿ ಕೆಲವರು ತಮ್ಮ ಹೆಸರು ಪತ್ರಿಕೆಗಳಲ್ಲಿ ಮುದ್ರಣ ಕಾಣಲೆಂಬ ಉದ್ದೇಶದಿಂದಲೇ ಪದೇ ಪದೇ ಪತ್ರ ಬರೆಯುವುದುಂಟು. ಪದೇ ಪದೇ ಪತ್ರ ಬರೆಯುವವರನ್ನ ಉತ್ತೇಜಿಸಬಾರದೆಂದೇನೂ ಇಲ್ಲ. ಆದರೆ ಹೊಸದಾಗಿ ಅಭಿಪ್ರಾಯ ಸೂಚಿಸುವ ಓದುಗರು ಇವರಿಂದ ಅವಕಾಶ ವಂಚಿತರಾಗಬಾರದು. ಓದುಗರ ಪತ್ರವನ್ನು ಬರೆಯಲು ಕೆಲವು ಉಪಯುಕ್ತ ಮಾಹಿತಿ ಎಂದರೆ, ಯಾವಾಗಲೂ ಮಹತ್ವಪೂರ್ಣವಾದ ವಿಷಯವನ್ನೇ ನಿಮ್ಮ ಅಭಿಪ್ರಾಯ ನೀಡಿಕೆಗೆ ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆಯಾದ ವಿಷಯ ಚಲಾವಣೆಯಲ್ಲಿರಲಿ. ದಿನಪತ್ರಿಕೆಯ ಧೋರಣೆಯ ಬಗ್ಗೆ ಸ್ಪಷ್ಟ ಅರಿವಿರಲಿ. ಪತ್ರಗಳನ್ನು ಆಯ್ಕೆ ಮಾಡಿರುವ ಧಾಟಿಯನ್ನು ನೀವು ಗಮನಿಸುತ್ತಿರಬೇಕು. ಸ್ಪಷ್ಟತೆ ಹಾಗೂ ಸಂಕ್ಷಿಪ್ತತೆಗಳನ್ನು ಎಲ್ಲ ದಿನಪತ್ರಿಕೆಗಳು ಪ್ರೋತ್ಸಾಹಿಸುತ್ತವೆ. ಇತರ ಓದುಗರಿಗೆ ನಿಮ್ಮ ಅಭಿಪ್ರಾಯ ಆಸಕ್ತಿಪೂರ್ಣವಾಗಿರುವಂತೆ ನೋಡಿಕೊಳ್ಳಿ. ಓದುಗರ ಪತ್ರಗಳಿಗೆ ಯಾವುದೇ ರೀತಿಯ ಸಂಭಾವನೆಯನ್ನು ನೀಡಲಾಗುವುದಿಲ್ಲ ಎಂಬುದನ್ನು ಗಮನಿಸಿ. ಅದು ನಿಮ್ಮ ಸಮಾಧಾನಕ್ಕೆ ಮಾತ್ರ ಎಂಬುದನ್ನು ಮರೆಯಬೇಡಿ. ಓದುಗರ ಪತ್ರ ಒಂದು ರೀತಿಯಲ್ಲಿ ನೀವು ಮಾಡುವ ಸಾರ್ವಜನಿಕ ಸೇವೆ ಎಂಬ ಅರಿವಿರಲಿ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಸಂಪಾದಕೀಯ ಬರಹಗಳ ಬಗ್ಗೆ ತಿಳಿದುಕೊಂಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ವಿಮರ್ಶೆ ಮತ್ತು ಟೀಕೆಯ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ